ರೀಸೆಂಟಾಗಿ SSLC ಮತ್ತು PUC ಫಲಿತಾಂಶ ಪ್ರಕಟವಾಯಿತು. ಮಕ್ಕಳ ಸಾಧನೆಯನ್ನು ನಾವು ನೋಡಿದ್ವಿ. ಇನ್ನು ನಮ್ಮ ಜನಪ್ರತಿನಿಧಿಗಳ ಕ್ಷೇತ್ರದ ಸಾಧನೆಗಳನ್ನು ಕೂಡ ನೋಡ್ತಾ ಹೋಗೋಣ. ರಾಜಕೀಯವಾಗಿ ಅಬ್ಬರಿಸುವಂತಹ ಸಚಿವರೇ ಇಲ್ಲಿ ನೋಡಿ. ಸಚಿವರ ಜಿಲ್ಲೆಯ ಶೈಕ್ಷಣಿಕ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಉಸ್ತುವಾರಿ ಸಚಿವರ ಜಿಲ್ಲೆಗಳ ಶೈಕ್ಷಣಿಕ ಬಂಡವಾಳ ಬಯಲಾಗ್ತಾ ಇದೆ. ಪ್ರಭಾವಿ ಮಂತ್ರಿಗಳ ಜಿಲ್ಲೆಗಳಲ್ಲಿಯೇ SSLC PUC ಫಲಿತಾಂಶ ಕುಸಿತವಾಗಿದೆ. ದೊಡ್ಡ ನಾಯಕರುಗಳ ಜಿಲ್ಲೆಗಳಲ್ಲೂ ಕೂಡ ಪಾತಾಳಕ್ಕೆ ಕುಸಿದಿದೆ SSLC PU ರಿಸಲ್ಟ್. ಉದ್ದುದ್ದ ರಾಜಕೀಯ ಭಾಷಣ ಮಾಡುವಂತಹ ಮಂತ್ರಿಗಳ ಕ್ಷೇತ್ರದಲ್ಲಿ SSLC ಮತ್ತು PUC ರಿಸಲ್ಟ್ ಪತನವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ರಿಸಲ್ಟ್ ರಿಪೋರ್ಟ್ ಸಚಿವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಮೊದಲನೇದಾಗಿ DK ಶಿವಕುಮಾರ್ ಅವರ ಕ್ಷೇತ್ರಕ್ಕೆ ಹೋಗ್ಬಿಡೋಣ. ಇವರು DCM DK ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕನಸನ್ನು ಕಟ್ಟಿಕೊಂಡಿದ್ದಾರೆ. SSLC ಫಲಿತಾಂಶ 24ನೇ ಸ್ಥಾನದಲ್ಲಿದೆ ರಾಮನಗರ. PUC ಫಲಿತಾಂಶ 19ನೇ ಸ್ಥಾನದಲ್ಲಿರುವಂಥದ್ದು. ಇನ್ನು ಡಾಕ್ಟರ್ G ಪರಮೇಶ್ವರ್ ಅವರು ಗೃಹ ಸಚಿವರು, ತುಮಕೂರು ಜಿಲ್ಲೆ. SSLC ಫಲಿತಾಂಶ 20ನೇ ಸ್ಥಾನದಲ್ಲಿದೆ. PUC ಫಲಿತಾಂಶ 18ನೇ ಸ್ಥಾನದಲ್ಲಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವರು, SSLC ಫಲಿತಾಂಶ 35ನೇ ಸ್ಥಾನಕ್ಕೆ ಕುಸಿದಿದೆ. PUC ಫಲಿತಾಂಶ 31ನೇ ಸ್ಥಾನದಲ್ಲಿರುವಂಥದ್ದು. ಇನ್ನು MB ಪಾಟೀಲ್ ವಿಜಯಪುರ ಕೈಗಾರಿಕಾ ಸಚಿವರು, ಇವರು SSLC ಫಲಿತಾಂಶ 34ನೇ ಸ್ಥಾನದಲ್ಲಿದೆ. PUC ಫಲಿತಾಂಶ 29ನೇ ಸ್ಥಾನದಲ್ಲಿದೆ. ಇನ್ನು MC ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರದ ಉಸ್ತುವಾರಿ. SSLC ಫಲಿತಾಂಶ ಚಿಕ್ಕಬಳ್ಳಾಪುರ 22ನೇ ಸ್ಥಾನದಲ್ಲಿದ್ದರೆ PUC ಫಲಿತಾಂಶ 11ನೇ ಸ್ಥಾನದಲ್ಲಿದೆ. ನೋಡಿ, ಸಚಿವರುಗಳ ಕ್ಷೇತ್ರದ ಶೈಕ್ಷಣಿಕ ಸಾಧನೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ರಾಯಚೂರು ಉಸ್ತುವಾರಿ. ಇವರು SSLC ಫಲಿತಾಂಶವನ್ನು ನೀವು ಗಮನಿಸ್ತಾ ಇದ್ದೀರಿ, 32ನೇ ಸ್ಥಾನ. PUC ಫಲಿತಾಂಶ 30ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ಈಶ್ವರ್ ಖಂಡ್ರೆ ಬೀದರ್ನ ಉಸ್ತುವಾರಿ ಸಚಿವರು, ಅರಣ್ಯ ಇಲಾಖೆಯ ಸಚಿವರು. SSLC ಫಲಿತಾಂಶ 31ನೇ ಸ್ಥಾನ ಇದ್ದರೆ PUC ಫಲಿತಾಂಶ 22ನೇ ಸ್ಥಾನದಲ್ಲಿರುವಂಥದ್ದು.